यशतो वाचं न स्वभापनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितौ प्रसरति प्रकृतिक्रियासु अस्तङ्गतौ स्वपिति चोच्छ्वसितैकमात्रं भानुः स एव देयति प्रकटप्रभावः। ಸರಿ, ಮೊನ್ನೆ ದಿವಸದಲ್ಲಿ ನಾವು ಒಂದಷ್ಟು ಸಂವತ್ಸರಗಳ ಮಾನಗಳ ಬಗ್ಗೆ ನೋಡಿದ್ವಿ. ಅದರಲ್ಲಿ ಹೇಗೆಲ್ಲ ಯಾವ್ಯಾವ ಮಾನದಲ್ಲಿ ಏನೇನು ರೀತಿಯಲ್ಲಿ ನಾವು ನೋಡ್ತೇವೆ, ಸಾಮಾನ್ಯ ಮನುಷ್ಯರೇ ಯಾವ ಮಾನವನ್ನ ಅನುಸರಿಸ್ತಾರೆ ಇತ್ಯಾದಿ ವಿಭಾಗಗಳನ್ನೆಲ್ಲ ನೋಡಿದ್ದೇವೆ. ಬ್ರಾಹ್ಮಂ, ದಿವ್ಯಂ, ತಥಾ ಪಿತೃಯಂ, ಪ್ರಾಜಾಪತ್ಯಂ ಚ ಗೌರವಂ, ಸೌರಂಚ ಸಾವನಂ ಚಾಂದ್ರಂ, ಆರ್ಕ್ಷಂ ಮಾನಾನಿ ವೈನವ ಅಂತೇಳಿ ಮೊನ್ನೆ ನೋಡಿದ್ದು. ಇದರಲ್ಲಿ ನಾನು ಸೌರ, ಗೌರವ, ಸಾವನ, ಚಾಂದ್ರ, ನಕ್ಷತ್ರ ಮಾನ ಈ ಮಾನಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಬ್ರಾಹ್ಮ, ದಿವ್ಯ, ಪಿತ್ರಿಯ ಮಾನಗಳ ಬಗ್ಗೆ ಮುಂದಕ್ಕೆ ಹೇಳ್ತೇನೆ ಅಂತೇಳಿ ಹೇಳಿದ್ದೆ. ಬ್ರಾಹ್ಮಮಾನ ಅಂತೇಳಿ ಹೇಳಿದ್ರೆ ಬ್ರಹ್ಮದೇವರ ಆಯುಷ್ಯ. ಅದಕ್ಕೆ ಬ್ರಹ್ಮದೇವರ 1 ವರ್ಷ. ಬ್ರಹ್ಮದೇವರ 1 ದಿವಸ ಅಥವಾ 1 ಹಗಲು, 1 ರಾತ್ರಿ ಅಂತ ಹೇಳುವಂತದ್ದರ ಗಣನೆ ಹೇಗೆ ಅಂತೇಳಿ ಹೇಳಿದ್ದೇನೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಈ 4 ಯುಗಗಳು ಸೇರಿದ್ರೆ ಒಂದು ಮಹಾಯುಗ ಅಂತ ಹೇಳಿ ಅದನ್ನ ಕರೀತೇವೆ. ಕಲಿಯುಗ ನಮಗೆ ಈಗ ಮನುಷ್ಯಮಾನದಲ್ಲಿ ನಮ್ಮ ವರ್ಷದ ಪ್ರಕಾರ ಅಳೆಯುವುದಾದರೆ ಒಬ್ಬ ಮನುಷ್ಯನ ಆಯುಷ್ಯದ 4,32,000 ವರ್ಷಗಳು ಒಂದು ಕಲಿಯುಗ ಅಂತೇಳಿ ಲೆಕ್ಕ ಮನುಷ್ಯಮಾನ ಪ್ರಕಾರ. ನಾವು 365 ದಿನಕ್ಕೆ ಏನೋ 1 ವರ್ಷ ಅಂತ ಗಣನೆ ಮಾಡ್ತೇವೆ. ಈ ಲೆಕ್ಕಾಚಾರದ ಪ್ರಕಾರದಲ್ಲಿ 365 ಕಾಲ ದಿನಗಳು 1 ವರ್ಷಕ್ಕೆ. ಈ ಲೆಕ್ಕಾಚಾರದ ಪ್ರಕಾರದಲ್ಲಿ 4,32,000 ಒಂದು ಕಲಿಯುಗದ ಪ್ರಮಾಣ. ಇದನ್ನು 2 ಪಟ್ಟು ಮಾಡಿದ್ರೆ ಅದು ದ್ವಾಪರ ಯುಗದ ಪ್ರಮಾಣ. ಸಾಮಾನ್ಯ 8,64,000 ಆಗ್ತದೆ. ಇದನ್ನು 3 ಪಟ್ಟು ಮಾಡಿದ್ರೆ ಅದು ತ್ರೇತಾಯುಗದ ಪ್ರಮಾಣ. 12,96,000 ಆಗ್ತದೆ. ಇದನ್ನ 4 ಪಟ್ಟು ಮಾಡಿದ್ರೆ ಅದು ಕೃತಯುಗದ ಪ್ರಮಾಣ. ಅರ್ಥಾತ್ ಹೇಳಿದ್ರೆ ಇಲ್ಲಿ 4 ಹೋಯ್ತು, ಅಲ್ಲಿ 28 17,28,000 ವರ್ಷಗಳು ಕೃತಯುಗದ ಪ್ರಮಾಣ. ಹಾಗಿದ್ರೆ ಕೃತಯುಗ 17,28,000, ತ್ರೇತಾಯುಗ 12,96,000 ವರ್ಷ, ದ್ವಾಪರ ಯುಗ 8,64,000 ವರ್ಷ, ಕಲಿಯುಗ 4,32,000 ವರ್ಷಗಳು. ಇದನ್ನೆಲ್ಲ ಸೇರಿಸಿದ್ರೆ ನಮಗೆ ಒಂದು ಮಹಾಯುಗ ಅಂತೇಳಿ ಆಗ್ತದೆ. ಹಾಗಿದ್ರೆ ಒಂದು ಮಹಾಯುಗ ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳಿದ್ರೆ 43,20,000 ವರ್ಷಗಳು ಆಗ್ತದೆ. ಇಂತಹ ಸಹಸ್ರ ಮಹಾಯುಗಗಳು ಸೇರಿದರೆ ನಮಗೆ ಬ್ರಹ್ಮನ ಒಂದು ಹಗಲು ಅಂತೇಳಿ ಆಗ್ತದೆ. ಇಂತಹ
43,20,000 ವರ್ಷಗಳೇನಿದೆ ಅದನ್ನ ಇಂತಹ 2,000 ಮಹಾಯುಗಗಳು ಸೇರಿದ್ರೆ ಅಂದ್ರೆ 43,20,000 ಇಂಟು 2,000 ಅಂತೇಳಿ ಮಾಡಿದರೆ ಎಷ್ಟು ಸಂಖ್ಯೆ ಬರ್ತದೆ? ಅದು ಬ್ರಹ್ಮನ ಒಂದು ದಿವಸ ಅಂತ. ಇಂತಹ ಹೀಗೆ ಒಂದು ದಿವಸ ಆಯ್ತು. ಹೀಗೆ 360 ದಿವಸಗಳಾದಾಗ ಒಂದು ವರ್ಷ ಅಂತೇಳಿ ಬ್ರಾಹ್ಮಮಾನವನ್ನ ಲೆಕ್ಕ ಮಾಡಬೇಕು ನಮಗೆ ಒಂದು. ಇನ್ನು ದಿವ್ಯಮಾನ ಅಂತ ಹೇಳಿದ್ರೆ ದೇವತೆಗಳ ವರ್ಷ. ಇದು ದೇವತೆಗಳಿಗೆ, ನಮಗೆಲ್ಲ ಒಂದು ದಿವಸ ಅಂತೇಳಿ ಆದ್ರೆ ಅಲ್ಲ, ನಮ್ಮ ಒಂದು ವರ್ಷ, ನಮಗೆ ಒಂದು ವರ್ಷ ಏನಿದೆ ಅದು ದೇವತೆಗಳ ಒಂದು ದಿನ ಅಂತೇಳಿ ಅರ್ಥ. ಹಾಗಿದ್ದಾಗ ದಿವ್ಯ ವರ್ಷಗಳು ಸಾಮಾನ್ಯ ನಮ್ಮ 360 ನಮ್ಮ ಮನುಷ್ಯಮಾನ ಪ್ರಕಾರದಲ್ಲಿ 365 ಕಾಲು ದಿನ ಅಂತ ಹೇಳಿದ್ರೆ ದೇವತೆಗಳಿಗೆ ಒಂದು ದಿನ ಆಗ್ತದೆ. ಈ ರೀತಿಯಲ್ಲಿ ಲೆಕ್ಕ ಮಾಡ್ತಾ ಹೋದ್ರೆ ಕೃತಯುಗದಲ್ಲಿ ದಿವ್ಯಮಾನಗಳು ದೇವತೆಗಳು ಎಷ್ಟು ವರ್ಷ ಅಂತ ಹೇಳಿದ್ರೆ 4,800 ವರ್ಷಗಳು ಆದಾಗ ಒಂದು ಕೃತಯುಗ ಅಂತ ಹೇಳಿ. ದೇವತೆಗಳ 4,800 ವರ್ಷಗಳಿಗೆ ಒಂದು ಕೃತಯುಗ, ದೇವತೆಗಳ 3,600 ವರ್ಷಗಳಿಗೆ ಒಂದು ತ್ರೇತಾಯುಗ, ದೇವತೆಗಳ 2,400 ವರ್ಷಗಳಿಗೆ ಒಂದು ದ್ವಾಪರಯುಗ, ದೇವತೆಗಳ 1,200 ವರ್ಷಗಳಿಗೆ ಒಂದು ಕಲಿಯುಗ ಅಂತ ಹೇಳಿ. ಹಾಗಾದ್ರೆ ಕಲಿಯುಗದಲ್ಲಿ ದೇವತೆಗಳ ವರ್ಷ ಪ್ರಕಾರದಲ್ಲಿ 1,200 ಆಗ್ತಕ್ಕಂಥದ್ದು. ಅರ್ಥಾತ್ ನಮ್ಮ ಒಂದು ವರ್ಷವನ್ನು ಅವರಿಗೆ ಒಂದು ದಿನ ಅಂತ ಹೇಳಿ ಇಟ್ಕೊಳ್ಬೇಕು. ಇನ್ನು ಪಿತೃಗಳ ಮಾನ, ಪೈತ್ರಮಾನ, ಒಂದು ಪಕ್ಷ ಅಂತೇಳಿ ಹೇಳಿದ್ರೆ ಪಿತೃಗಳಿಗೆ ಹಗಲು ಎಂಬುದಾಗಿ ಅರ್ಥ. ಶುಕ್ಲ ಪಕ್ಷ ಅಂತ ಹೇಳಿದ್ರೆ ಹಗಲು, ಕೃಷ್ಣ ಪಕ್ಷ ಅಂತ ಹೇಳಿದ್ರೆ ರಾತ್ರಿ. ಅರ್ಥಾತ್ ಒಂದು ಮಾಸಕ್ಕೆ, ನಮ್ಮ ಏನು ಒಂದು ಮಾಸ ಉಂಟು, ಒಂದು ತಿಂಗಳುಂಟು, ಅವರಿಗೆ ಒಂದು ದಿನ ಪಿತೃಗಳಿಗೆ. ಈ ರೀತಿಯಲ್ಲಿ ಅವರ ವರ್ಷವನ್ನ ಲೆಕ್ಕ ಆಗ್ತಾ ಹೋಗ್ಬೇಕಂತ. ಒಟ್ಟು 12 ಅವರಿಗೆ 30 ದಿನಕ್ಕೆ ಒಂದು ತಿಂಗಳು, ಹಾಗೆ ಲೆಕ್ಕ ಆಗ್ತಾ ವರ್ಷಕ್ಕೆ 360 ದಿನವನ್ನು ಲೆಕ್ಕ ಮಾಡಿಕೊಂಡು ಹೀಗೆ ಪಿತೃಗಳ ಮಾನವನ್ನು ಕೂಡ ಲೆಕ್ಕಾಚಾರ ಮಾಡಬಹುದು. ಅರ್ಥಾತ್ ನಮ್ಮ ಒಂದು ತಿಂಗಳು ಪಿತೃಗಳಿಗೆ ಒಂದು ದಿವಸ ಅಂತ ಈ ರೀತಿಯಲ್ಲಿ ಲೆಕ್ಕಾಚಾರ ಮಾಡ್ತಾ ಹೋಗ್ಬೇಕು. ಇದಕ್ಕೆ ಪೈತ್ರಮಾನ ಅಂತ ಕರೀತೇವೆ. ಪ್ರಾಜಾಪತ್ಯ ನನಗೆ ಅದರ ಮಾಹಿತಿ ಇಲ್ಲ, ಒಂದ್ಸಲ ಪಾಠದಲ್ಲಿ ಹೇಳಿದ್ದೇನೆ ಅಂತಲೇ ನೆನಪಿಲ್ಲ, ಅಥವಾ ಹೇಳಿಲ್ವಾ ಅಂತ ಒಂದ್ಸಲ. ಅದರ ಬಗ್ಗೆ ನೋಡಿಕೊಂಡು ತಿಳಿಸ್ತೇನೆ. ಆಯ್ತು, ಪ್ರಾಜಾಪತ್ಯ ಬೇರೆ ಎಲ್ಲ ಗೌರವ ಗುರು ಒಂದು ವರ್ಷ ಒಂದು ರಾಶಿಯಲ್ಲಿ ಸಂಚಾರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡೋದಕ್ಕೆ ಅವನಿಗೆ ಅವನ ಒಂದು ವರ್ಷ ಅಂತ ಹೇಳಿ ಲೆಕ್ಕ. ಸೌರಮಾನ ಗೊತ್ತಿದೆ ನಮಗೆ, ಸಾವನ ಗೊತ್ತಿದೆ, ಚಾಂದ್ರ ನಕ್ಷತ್ರಮಾನವನ್ನು ನೋಡಿದ್ದೇವೆ. ನಕ್ಷತ್ರಮಾನದಲ್ಲಿ ನಿನ್ನೆ ಗಳಿಗೆ ವಿಗಳಿಗೆಗಳನ್ನೆಲ್ಲ ನೋಡುವಂಥದ್ದು. ನಕ್ಷತ್ರಗಳೀಗ ನಾವು ನಕ್ಷತ್ರಗಳನ್ನ ನಾವು ಗಂಟೆ ಲೆಕ್ಕ ಪ್ರಕಾರದಲ್ಲಿ ಇಷ್ಟು ಗಂಟೆ ಉಂಟು ಅಲ್ಲ, ನಕ್ಷತ್ರ 44 ಗಳಿಗೆ ಉಂಟು ಹೇಳಿ ಈ ರೀತಿಯಲ್ಲಿ ಪಂಚಾಂಗದಲ್ಲಿ ಬರೆದಿರ್ತಾರೆ. ಅದರಿಂದಾಗಿ ನಕ್ಷತ್ರಮಾನವನ್ನು ಗಳಿಗೆ ವಿಗಳಿಗೆಗಳಿಂದ ನೋಡುವಂತ ಲೆಕ್ಕಾಚಾರ. ಮುಂದಿನ ಶ್ಲೋಕ ನಮಗೆ ಪಂಚಾಂಗ ಪಠನ ಕ್ರಮ. ಪಂಚಾಂಗವನ್ನ ಹೇಗೆ ಪಠನೆ ಮಾಡ್ತಕ್ಕಂಥದ್ದು ಎಂಬುದಾಗಿ 3 ಸಲ ಶ್ಲೋಕವನ್ನು ಹೇಳುವ. ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನ ದೋಷಾಪಹಂ. ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನ ದೋಷಾಪಹಂ. ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನ ದೋಷಾಪಹಂ. ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂ ನೃಣಾಂ. ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂ ನೃಣಾಂ. ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂ ನೃಣಾಂ. ಆಯುರ್ವರ್ಧನಮುತ್ತಮಂ ಮಖಫಲಂ ವಿದ್ವನ್ಮಹಾಭೂಷಣಂ. ಆಯುರ್ವರ್ಧನಮುತ್ತಮಂ
ಮಖಫಲಂ ವಿದ್ವನ್ಮಹಾಭೂಷಣಂ ಆಯುರ್ವರ್ಧನಮುತ್ತಮಂ ಮಖಫಲಂ ವಿದ್ವನ್ಮಹಾಭೂಷಣಂ ಶ್ರೇಯಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ ಶ್ರೇಯಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ ಶ್ರೇಯಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ. ಮುಂದಕ್ಕೆ ಒಂದಷ್ಟು ಶ್ಲೋಕಗಳಲ್ಲಿ ಪಂಚಾಂಗ ಪಠನೆಯ ಕ್ರಮ ಇದರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಪಂಚಾಂಗಗಳಲ್ಲಿ ಯಾವುದೆಲ್ಲ ನೀವು ಯಾರು ಮ್ಯೂಟ್ ಮಾಡಿಕೊಳ್ಳಿ. ಅನಿಲ್ ಕುಮಾರ್ ಅವರು ಮ್ಯೂಟ್ ಮಾಡಿಕೊಳ್ಳಿ. ಸಾರಿ ಸರ್. ಸರಿ. ಇದರಲ್ಲಿ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ. ಪ್ರಭಾತ ಸಮಯದಲ್ಲಿ, ಬೆಳಗ್ಗಿನ ಸಮಯದಲ್ಲಿ ನಾವು ಹೆಚ್ಚಾಗಿ ನಾವೀಗ ಗುಡ್ ಮಾರ್ನಿಂಗ್ ಅಂತ ಹೇಳ್ತೇವೆ, ಆದ್ರೆ ಸುಪ್ರಭಾತ ಅಂತ ಸನಾತನ ಧರ್ಮೀಯರೆಲ್ಲ ನಾವು ಹೇಳ್ತೇವೆ. ಸುಪ್ರಭಾತ, ಪ್ರಭಾತ ಹೇಳಿದ್ರೆ ಒಳ್ಳೆಯ ಪ್ರಭಾತ ಆಗ್ಲಿ, ಪ್ರಾತಃ ಕಾಲಕ್ಕಿಂತ ಹಿಂದಿನ ಸಮಯಕ್ಕೆ ಪ್ರಭಾತ ಸಮಯ ಅಂತ ಕರೀತೇವೆ. ಅದರಿಂದಾಗಿ ಪ್ರಭಾತ ಸಮಯ ಪಂಚಾಂಗ ಮಾಕರ್ಣ್ಯತಾಂ, ಬೆಳಗ್ಗಿನ ಹೊತ್ತಿನಲ್ಲಿ ನಾವು ಪಂಚಾಂಗಗಳನ್ನ ಕೇಳಬೇಕು ಅಂತೇಳಿ ಇರುವಂತದ್ದು. ಶ್ರೇಯ ಪ್ರಾಪ್ತಿಕರಂ ಹಾಗಿದ್ರೆ ಏನಾಗ್ತದೆ, ಪಂಚಾಂಗವನ್ನ ನಾವು ಕೇಳಿದ್ರೆ ಬೆಳಗ್ಗಿನ ಸಮಯದಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ಅರ್ಥಾತ್ ಪಂಚಾಂಗವನ್ನು ನೋಡಬೇಕು, ಅಥವಾ ಯಾರಾದ್ರೂ ಪಂಚಾಂಗ ಪಠನ ಮಾಡುವಂತದನ್ನ ಶ್ರವಣ ಮಾಡಬೇಕು, ಇಲ್ಲ ನಾವೇ ಪಠನೆ ಮಾಡ್ಬೇಕಾಗ್ತದೆ. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಬೇಕು ಅಂತೇಳಿ ಇರುವಂತದ್ದು. ಈ ಪಂಚಾಂಗ ಬೆಳಗ್ಗಿನ ಹೊತ್ತಿನಲ್ಲಿ ಪಂಚಾಂಗ ಪಠನ ಮಾಡಿದ್ರೆ ಏನೆಲ್ಲ ಫಲಗಳು ಸಿಗ್ತದೆ ಎಂಬುದನ್ನ ಈ ಶ್ಲೋಕದಲ್ಲಿ ನಮ್ಮ ಹಿರಿಯರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ. ಶ್ರೀ ಕಲ್ಯಾಣ ಸುಧಾ ಇದರ ಪದಚ್ಛೇದ. ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂ ನೃಣಾಂ ಆಯುರ್ವರ್ಧನಂ ಉತ್ತಮಂ ಮಖಫಲಂ ವಿದ್ವನ್ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಂ ಆಕರ್ಣ್ಯತಾಂ. ಆಕರ್ಣ್ಯತಾಂ ಅಂತ ಹೇಳಿದ್ರೆ ಕೇಳಲ್ಪಡಬೇಕು ಎಂಬುದಾಗಿ ಅರ್ಥ. ಇದರ ಅರ್ಥ ಪಂಚಾಂಗವನ್ನು ನೋಡ್ಬೇಕಂದ್ರೆ ಪಂಚಾಂಗವನ್ನ ಪಠನ ಮಾಡಬೇಕು ಎಂಬುದಾಗಿ ಅರ್ಥ. ಮಾಡಿದರೆ ಏನೆಲ್ಲ ಪ್ರಭಾತ ಸಮಯದಲ್ಲಿ ಪಂಚಾಂಗ ಪಠಣವನ್ನು ಮಾಡಿದರೆ ಏನೆಲ್ಲ ಫಲಗಳು ಸಿಗ್ತದೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಶ್ರೀ ಕಲ್ಯಾಣ ಸುಧಾಕರಂ. ಶ್ರೀ ಅಂತ ಹೇಳಿದ್ರೆ ಸಂಪತ್ತನ್ನು ಕೊಡ್ತದೆ, ಕಲ್ಯಾಣ ಅಂತ ಹೇಳಿದ್ರೆ ಮಂಗಳವನ್ನು ಉಂಟು ಮಾಡ್ತದೆ, ಸುಧಾಕರಂ ಸುಧಾ ಅಂತ ಹೇಳಿದ್ರೆ ಅಮೃತ ಸದೃಶವಾಗಿರ್ತಕ್ಕಂಥದ್ದು, ಅಂದ್ರೆ ಒಂದಷ್ಟು ಒಳ್ಳೆಯದನ್ನ ನಮಗೆ ಉಂಟು ಮಾಡ್ತದೆ ಎಂಬುದಾಗಿ. ಹಾಗೆ ರಿಪುಹರಂ ಶತ್ರುಗಳನ್ನೆಲ್ಲ ನಾಶ ಮಾಡುವಂಥದ್ದು, ಶತ್ರು ಹಾನಿಯನ್ನು ಉಂಟು ಮಾಡ್ತದೆ, ಅಂದ್ರೆ ಶತ್ರುಗಳನ್ನು ನಾಶ ಮಾಡ್ತದೆ. ನಮ್ಮಲ್ಲಿ ಶತ್ರುನಾಶ ಅಂತ ಹೇಳಿದ ತಕ್ಷಣ ಒಳಗಡೆ ನಮ್ಮಲ್ಲಿ ಒಂದಷ್ಟು ಷಡ್ವೈರಿಗಳಿರ್ತಾರೆ, ಅಂತಹ ವೈರಿಗಳನ್ನು ನಾಶ ಮಾಡ್ತದೆ. ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಇತ್ಯಾದಿಯನ್ನು ನಮ್ಮ ಒಳಗಡೆ ಶತ್ರುಗಳಿರ್ತಾರೆ, ಅಂತಹ ಶತ್ರುಗಳ ನಾಶವು. ಮತ್ತೆ ನಮ್ಮ ಹಿರಿಯರು ಶತ್ರು ನಾಶ ಆಗ್ಬೇಕು ಅಂತ, ಶತ್ರು ಮರಣ ಆಗ್ಬೇಕು ಅಂತ ಬಯಸುವವರಲ್ಲ, ಶತ್ರುವಿನಲ್ಲಿರುವ ಶತ್ರುತ್ವ ನಾಶ ಆಗ್ಬೇಕು ಅಂತೇಳಿ ನಮ್ಮ ಹಿರಿಯರ ಆಶಯ. ಅದರಿಂದಾಗಿ ರಿಪುಹರಂ ಅಂತ ಹೇಳಿದ್ರೆ ಶತ್ರುವಿನಲ್ಲಿರತಕ್ಕಂತಹ ಶತ್ರುತ್ವ ನಾಶವನ್ನು ಉಂಟು ಮಾಡ್ತದೆ. ದುಸ್ವಪ್ನ ದೋಷಾಪಹಂ ಕೆಟ್ಟ ಕನಸುಗಳೆಲ್ಲ ಬೀಳ್ತದಲ್ಲ ನಮಗೆ, ಅದೆಲ್ಲ ದೋಷ, ಹೆದರಿಕೆ ಬರುವಂತಹ ಕನಸುಗಳು ಇದೆಲ್ಲ ಬೀಳ್ತದೆ ನಮಗೆ. ಅಂತಹ ದುಸ್ವಪ್ನಗಳು
ಏನು ದುಸ್ವಪ್ನಗಳಿಂದ ದುಸ್ವಪ್ನ ಎಂಬತಕ್ಕಂತ ಏನು ದೋಷಗಳಿದೆ ಅದನ್ನೆಲ್ಲ ದೂರ ಮಾಡ್ತದೆ. ಅಂದ್ರೆ ಯಾವುದೇ ಕೆಟ್ಟ ಕನಸುಗಳು ಬೀಳದೆ ಒಳ್ಳೆಯ ಸುಖನಿದ್ರೆಯನ್ನ ಪಂಚಾಂಗ ಶ್ರವಣ ಮಾಡಿದ್ರೆ ಸಿಗ್ತದೆ ಅಂತೇಳಿ. ಈಗ ನಿದ್ರೆ ಮಾತ್ರೆ ತಗೊಳ್ಳುವವರೆಲ್ಲ ಪಂಚಾಂಗ ಶ್ರವಣ ಮಾಡಿದ್ರೆ ನಿದ್ರೆ ಬರ್ತದೆ ಅಂತೇಳಿ ಅದರ ಅರ್ಥ ಅಲ್ಲ. ಅದರ ಫಲ ಹಾಗೆ. ಅಂದ್ರೆ ಕೆಟ್ಟದ್ದು ನಮಗೆ ಆದಷ್ಟು ಆಗುವುದಿಲ್ಲ, ಒಳ್ಳೆಯ ರೀತಿಯಲ್ಲಿ ನಮಗೆ ತುಂಬಾ ಒಳ್ಳೆಯದು ಹಂತ ಹಂತಕ್ಕೆ ಆಗ್ತಾ ಹೋಗ್ತದೆ ಎಂಬುದಾಗಿ ಅದರ ಅರ್ಥ. ಇಲ್ಲಿ ದುಸ್ವಪ್ನ ಅಂತ ಹೇಳಿದ್ರೆ ಕೆಟ್ಟ ಸ್ವಪ್ನಗಳು. ಈಗ ಅದರಲ್ಲಿ ಒಂದು ವಿಶೇಷತೆ ಉಂಟು. ಅಂದ್ರೆ ಸಾಮಾನ್ಯ ನಮಗೆ ಕೆಟ್ಟ ಕನಸುಗಳು, ಈಗ ಆಕ್ಸಿಡೆಂಟ್ ಆಗುವ ಕನಸು ಬಿತ್ತು ಅಂತ ಹೇಳುವ. ನನಗೆ ಒಂದು ಆಕ್ಸಿಡೆಂಟ್ ಆಗುವ ಕನಸು ಬಿತ್ತು ಅಂತ, ನಾನು ಆಕ್ಸಿಡೆಂಟ್ ಆಗ್ತಾ ಇದ್ದೇನೆ. ಅದು ಕೆಟ್ಟ ಕನಸು ಒಳ್ಳೆ ಕನಸು ಅಂತ ಕೇಳಿದ್ರೆ ಆಕ್ಚುಲಿ ಅದು ಒಳ್ಳೆ ಕನಸು ಹೌದು. ಯಾಕೆ ಅಂತ ಹೇಳಿದ್ರೆ ಕೆಲವು ಕರ್ಮದ ಫಲಗಳು ಸ್ವಪ್ನದಲ್ಲಿ ಬಂದು ಹೋಗ್ತದೆ ಅಂತೇಳಿ ಹೇಳ್ತೇವೆ. ಹಾಗೆ ಆದ್ರಿಂದಾಗಿ ಇಂತಹ ಆಕ್ಸಿಡೆಂಟ್ ಆಗುವ ಫಲ ಸ್ವಪ್ನದಲ್ಲೇ ಬಂದುದರೆ ನಿಜವಾಗಿ ನನಗೆ ಆಕ್ಸಿಡೆಂಟ್ ಆಗುವಂತದ್ದು ಸ್ವಪ್ನದಲ್ಲೇ ಬಂದೋಯ್ತು, ಆದ್ರೆ ಸ್ವಪ್ನದಲ್ಲಿ ಕಳೆದೋಯ್ತು. ಅದರಿಂದಾಗಿ ನಾನು ಒಳ್ಳೆಯದ್ದು ಅಂತೇಳಿ ಹೇಳ್ಬೇಕಲ್ವಾ. ಅಂತಹ ಕನಸುಗಳು ಒಳ್ಳೆಯದ್ದೇ ಆಗಿರ್ತದೆ ಅಂತೇಳಿ. ಇನ್ನು ಅದರಿಂದಾಗಿ ಆ ರೀತಿಯ ಕನಸುಗಳ ವಿಷಯ ಅಲ್ಲ. ಕೆಲವು ಸ್ವಪ್ನದಿಂದಾಗಿ ಶಕುನಗಳನ್ನು ಹೇಳ್ತಾರೆ. ಕೆಲವು ಕನಸುಗಳು ಬಿದ್ರೆ ಮುಂದಕ್ಕೆ ಈ ರೀತಿಯಲ್ಲಿ ನಮಗೆ ಆಗ್ತದೆ, ಕೆಲವು ಕನಸುಗಳು ಬಿದ್ರೆ ಮುಂದಕ್ಕೆ ಶುಭ ಆಗ್ತದೆ, ಕೆಲವು ಕನಸುಗಳು ಬಿದ್ರೆ ಮುಂದಕ್ಕೆ ಅಶುಭ ಆಗ್ತದೆ ಅಂತ. ಆ ಮುಂದಕ್ಕೆ ಅಶುಭವನ್ನು ಉಂಟು ಮಾಡುವಂತಹ ಕನಸುಗಳೇನುಂಟು ಅದೆಲ್ಲವೂ ಕೂಡ ದುಸ್ವಪ್ನ ಅಂತ ಅದನ್ನೇ ಕರೀತೇವೆ. ಅದು ಕೆಟ್ಟ ಕನಸು. ಅಂತಹ ಕೆಟ್ಟ ಕನಸುಗಳಿಂದ ಉಂಟಾಗುವ ದೋಷಗಳನ್ನೆಲ್ಲ ಇದು ಪರಿಹಾರ ಮಾಡ್ತದೆ. ಗಂಗಾ ಸ್ನಾನ ಫಲಪ್ರದಂ. ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಏನು ಫಲ ಉಂಟು ಅಷ್ಟು ಫಲ ನಮ್ಗೆ ಸಿಗ್ತದೆ ಗಂಗಾ ಸ್ನಾನ. ಹಾಗಿದ್ರೆ ಪಂಚಾಂಗವನ್ನ ಕೇಳಿದ ತಕ್ಷಣ ಅಥವಾ ಬೆಳಗ್ಗೆ ಎದ್ದು ಪಂಚಾಂಗವನ್ನು ನೋಡುದು, ಸ್ನಾನ ಮಾಡ್ಲಿಕ್ಕೆ ಇಲ್ಲ. ಹಾಗೆ ಮಾಡಿದ್ರೆ ಆಗ್ಲಿಕ್ಕೆ ಇಲ್ಲ. ನಾವು ಸ್ನಾನವನ್ನ ಮಾಡ್ಲೇಬೇಕು. ಅಂದ್ರೆ ಅಷ್ಟು ಪುಣ್ಯ ವಿಶೇಷವನ್ನ ಇದು ಹೊಂದು ಕೊಡ್ತದೆ ಅಂತ. ಗಂಗಾ ಸ್ನಾನ ಫಲಪ್ರದ ಅಂತ ಹೇಳಿದ್ರೆ ಗಂಗಾ ಸ್ನಾನ ಮಾಡಿದ್ರೆ ಏನು ಪುಣ್ಯ ಸಿಗ್ತದೆ, ಅಂತಹ ಪುಣ್ಯಗಳು ನಮಗೆ ಪಂಚಾಂಗ ಶ್ರವಣ ಮಾಡಿದ್ರೆ ಸಿಗ್ತದೆ. ಎಂತದ್ದು ನಾವ್ ಹೇಳ್ತೇವೆ, ಗಂಗೆ ಗಂಗೇತಿ ಯೋ ಬ್ರೂಯಾತ್ ಯೋ ಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ. ಗಂಗಾ ಸ್ನಾನದಿಂದಾಗಿ ಮೋಕ್ಷವೇ ಸಿಗ್ತದೆ ಅಂತೇಳಿ ಇರುವಂತದ್ದು. ಅಂತಹ ಒಳ್ಳೆ ಫಲಗಳೆಲ್ಲ ಸಿಗ್ತದೆ. ಶುಭಕರಂ, ನಮಗೆ ಶುಭವನ್ನು ಉಂಟು ಮಾಡ್ತದೆ. ಗೋದಾನ ಸಾಮ್ಯಂ ಋಣಾಂ ಗೋದಾನ ಸಾಮ್ಯಂ ಭವೇತ್. ನಾವೆಲ್ಲ ಗೋದಾನ ಮಾಡಿದ್ರೆ ಏನು ಫಲ ಉಂಟು ಅಷ್ಟೊಂದು ಪುಣ್ಯ ಫಲಗಳು ಪಂಚಾಂಗ ಶ್ರವಣದಿಂದಾಗಿ ಆಗ್ತದೆ. ಹಾಗಿದ್ರೆ ನಾವು ಗೋದಾನ ಮಾಡುವುದೇ ಬೇಡವಾ ಅಂತ ಕೇಳಿದ್ರೆ ಅದು ಉತ್ತರ ಅಲ್ಲ. ಗೋದಾನವನ್ನ ಕೆಲವು ಸಂದರ್ಭದಲ್ಲಿ ಗೋದಾನ ಮಾಡುವಂಥದ್ದು, ಈಗ ಮರಣ ಆದ್ಮೇಲೆ ಒಂದು 5 ಗೋದಾನಗಳನ್ನ ಹೇಳ್ತಾರೆ. ಕೆಲವೆಲ್ಲ ನಮ್ಮ ಸಂಸ್ಕಾರದಲ್ಲಿ ಗೋದಾನ ಬರ್ತದೆ. ಇಂತಹ ಗೋದಾನಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ಆದ್ರೆ ಇದರಿಂದಾಗಿ ಪಂಚಾಂಗ ಶ್ರವಣದಿಂದಾಗಿ ಗೋದಾನ ಮಾಡಿದ್ರೆ ಎಷ್ಟು ಪುಣ್ಯ ಉಂಟು, ತುಂಬಾ ಪುಣ್ಯ, ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗವಾಮನ ಪ್ರದಕ್ಷಿಣೀಕೃತ ಏನ ಸಪ್ತದ್ವೀಪ ವಸುಂಧರ ಅಂತೇಳಿ ನೋಡಿ ಪ್ರದಕ್ಷಿಣೆ ಮಾಡಿದ್ರೆ ಸಾಕಂತೆ ನಮಗೆ 7 ದ್ವೀಪಗಳನ್ನು ಸುತ್ತಿದಷ್ಟು ಪುಣ್ಯ ಸಿಗ್ತದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಗೋದಾನ ಮಾಡಿದ್ರೆ ಇನ್ನು ಎಷ್ಟು ಪುಣ್ಯ ಸಿಗ್ಲಿಕ್ಕಿಲ್ಲ, ಅಷ್ಟು ಒಳ್ಳೆ ಪುಣ್ಯಗಳು ಪ್ರಾಪ್ತಿ ಆಗ್ತದೆ ಅಂತ. ಆಯುರ್ವರ್ಧನಂ, ಆಯುಷ್ಯನ್ನ ವೃದ್ಧಿಸ್ತದೆ. ಅದೇ ಹೇಗೆ ಆಯುಷ್ಯವನ್ನು ವೃದ್ಧಿಸುವುದು ಅಂತೇಳಿ, ಈಗ ಕೆಲವು ಆಯುಷ್ಯ ಕ್ಷೀಣ ಆಗುದು ಅಥವಾ ಆಯುಷ್ಯ ವರ್ಧನೆ ಆಗುದು, ಈ ವ್ಯವಸ್ಥೆಗಳು ಹೇಗೆ ಅಂತ ಹೇಳಿದ್ರೆ ನಮಗೆ ಇಷ್ಟು ಆಯುಷ್ಯ ಅಂತ ಬ್ರಹ್ಮ ಬರೆದಿರ್ತಾನೆ, ಅದನ್ನು ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಂತೆಲ್ಲ
ಗರ್ಭಸ್ಥಸ್ಯೇವ ದೇಹಿನ ಅಂತ ಹೇಳ್ತಾರೆ. ಪಂಚೈತ 5 ವಸ್ತುಗಳು ಗರ್ಭದಲ್ಲಿರ್ಬೇಕಾದ್ರೇನೆ ಒಬ್ಬನ ಆ ಅವನು ಗರ್ಭದಲ್ಲಿರ್ಬೇಕಾದ್ರೆ ಅದು ಸೃಷ್ಟಿಯಾಗಿರ್ತದೆ ಅಂತ. ಅದರಲ್ಲಿ ಆಯುಷ್ಯವು ಒಂದು. ಅದರಿಂದಾಗಿ ಪುನಃ ಆಯುಷ್ಯ ವರ್ಧನೆ ಹೇಗೆ ಆಗುವಂಥದ್ದು ಕೇಳಿದ್ರೆ, ಆಯುರ್ವರ್ಧನೆ ಅಂತ ಹೇಳಿದ್ರೆ ಸಾಮಾನ್ಯ ಒಬ್ಬನಿಗೆ ಆಯುಷ್ಯ ಅಂತ ಹೇಳಿದ್ರೆ ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿವಸ ಅಂತ ಬರ್ದಿರುವುದಿಲ್ಲ. ಬ್ರಹ್ಮ ಹೇಗೆ ಆಯುಷ್ಯವನ್ನು ಪರಿಕಲ್ಪನೆ ಮಾಡೋದು ಅಂತೇಳಿ ಇವನಿಗೆ ಇಷ್ಟು ಶ್ವಾಸ ಅಂತೇಳಿ ಹೇಳ್ತೇಳಿ ವ್ಯವಸ್ಥೆ ಮಾಡಿರ್ತಾನೆ. ನಾವು ಕೆಲವು ಸಲ ಎದುರಿಸದೆ ಬಿಡುವಾಗ ನಾವು ತುಂಬಾ ಶ್ವಾಸ ಪಕ್ಕನೆ ತೆಗೆದುಕೊಂಡು ಆ ಶ್ವಾಸ ತಗೊಳ್ಳಿಕ್ಕೆ ಎಷ್ಟು ಸಮಯ ಬೇಕು, ಅದಕ್ಕಿಂತ ಬೇಗನೆ ಸಮಯದಲ್ಲಿ ನಮ್ಮ ಶ್ವಾಸ ಮುಗಿಬಹುದು. ಆಗ ಅದು ಆಯುಷ್ಯ ಕ್ಷೀಣ ಆಯಿತು, ಅವನ ವರ್ಷ ಕ್ಷೀಣ ಆಯಿತು. ಅದನ್ನ ಆ ರೀತಿಯಲ್ಲಿ ವ್ಯವಹಾರ ಮಾಡುವಂಥದ್ದು. ಆಯುರ್ವರ್ಧನ ಆಗುದು ಅಂತ ಹೇಳಿದ್ರೆ ನಾವು 4 ಸೆಕೆಂಡ್ಗಳಿಗೆ ಸಾಮಾನ್ಯ 1 ಶ್ವಾಸ ತಗೊಳ್ಬೇಕು. ನಾನು ನೋಡಿದೆ ಅಲ್ಲ, ಪ್ರಾಣ ಅಂತೇಳಿ 4 ನಾವು ದೀರ್ಘ ಶ್ವಾಸ ತಗೊಳ್ತೇವೆ. 10 ಸೆಕೆಂಡ್ಗಳಿಗೆ ಒಂದೊಂದು ಸಲ ತಗೊಳ್ಳುವವರು ಇದ್ದಾರೆ. ಪ್ರಾಣಾಯಾಮ ಎಲ್ಲ ಮಾಡಿ 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 ಅಷ್ಟು ಹತೋಟಿಯಲ್ಲಿ ಇಟ್ಕೊಂಡು ಆಗ ಅವರ ಆಯುಷ್ಯ ದೀರ್ಘ ಆಗ್ತದೆ. ಅಂತಹ ಒಂದು ಆಯುಷ್ಯ ವರ್ಧನೆ ಫಲವನ್ನು ಈ ಪಂಚಾಂಗ ಶ್ರವಣದಿಂದ ನಾವು ಪಡೆಯಬಹುದು. ಆಯುರ್ವರ್ಧನಂ ಉತ್ತಮಂ ಅಕಫಲಂ. ಯಜ್ಞಯಾಗಾದಿ ಒಂದು ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂತಹ ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ಏನು ಫಲ ಉಂಟು, ಅಂತಹ ಫಲವನ್ನು ಕೂಡ ಈ ಪಂಚಾಂಗ ಶ್ರವಣೆಯಿಂದಾಗಿ ನಾವು ಪಡೆಯಬಹುದು. ವಿದ್ವತ್ ಮಹಾಭೂಷಣಂ. ವಿದ್ವಜ್ಜನರಿಗೆ ಇದು ಅತ್ಯಂತ ಭೂಷಣ. ಅವರಿಗೆ ಅಂದ್ರೆ ಪಂಚಾಂಗ ಶ್ರವಣ ಮಾಡಲೇಬೇಕು. ಶ್ರೇಯ ಪ್ರಾಪ್ತಿಕರಂ. ಇದರಿಂದಾಗಿ ಶ್ರೇಯಸ್ಸು ಪ್ರಾಪ್ತಿಯಾಗ್ತದೆ. ಶ್ರೇಯಸ್ಸು ಮತ್ತೆ ಪ್ರೇಯಸ್ಸು ಅಂತ 2 ವಿಭಾಗಗಳು. ಪ್ರೇಯಸ್ಸು ಅಂತ ಹೇಳಿದ್ರೆ ಸ್ವರ್ಗಾದಿ ಲೋಕಗಳು, ಶ್ರೇಯಸ್ಸು ಅಂತ ಹೇಳಿದ್ರೆ ನೇರ ಮೋಕ್ಷ. ಇದು ನಚಿಕೇತ ಮತ್ತೆ ಯಮರ ಸಂವಾದದಲ್ಲಿ ಬರ್ತದೆ ಇದು. ಅದರಿಂದಾಗಿ ಅಂತಹ ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂಥದ್ದು ಪ್ರಭಾತ ಸಮಯದಲ್ಲಿ ನಾವು ಪಂಚಾಂಗವನ್ನ ಕೇಳಿದ್ರೆ ಅಥವಾ ನೋಡಿದ್ರೆ ಅಥವಾ ಪಠನವನ್ನು ಮಾಡಿದ್ರೆ ಇಷ್ಟೆಲ್ಲ ಒಳ್ಳೆ ಫಲಗಳುಂಟು ಅಂತೇಳಿ ಆಚಾರ್ಯರ ಅಭಿಪ್ರಾಯ. ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ಮೂರ್ತಿಪೇ ಪರಿಕಲ್ಪಿತ ಶತಪೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕರ್ತಶ್ಚ ಯಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರುತೋ ವಾಚಂ ನ ಸದುಧಾತ್ಮನೀಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿಹಿ. ಪ್ರಶ್ನೆಗಳಿದ್ರೆ ಕೇಳಬಹುದು. 1-2 ನಿಮಿಷ ಇರುತ್ತೆ. ರೆಕಾರ್ಡಿಂಗ್ ಸ್ಟಾಪ್ ಮಾಡಬಹುದು. ಗರ್ಭದಲ್ಲಿ ಉಂಟಾಗುವ ಉಳಿದ 4 ವಿಷಯಗಳು ಯಾವ್ದು ಗುರುಗಳೇ? ಏನು? ಗರ್ಭದಲ್ಲಿ 5 ವಿಷಯಗಳು ನಿರ್ಣಯ ಆಗುತ್ತದೆ ಅಂತ ಹೇಳಿದ್ರಿ. ಒಂದು ಆಯುಷ್ಯ, ಉಳಿದ 4 ಅದೇ ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ ಅಂತ ಹೇಳಿ ಶ್ಲೋಕ ಬರ್ತದೆ. ಆಯುಹು ಈಗ ನೆನಪಾಗ್ಲಿಲ್ಲ ನಂಗೆ, ಪಾಠದಲ್ಲಿ ಹೇಳಿಬಿಡ್ತಾ ಇದ್ದೆ. ಸ್ಟಾರ್ಟಿಂಗ್ ಶ್ಲೋಕ